ರೋಹಿತ್ ವೇಮುಲ ಅನ್ನುವ ವ್ಯಕ್ತಿ ಸಾವಿಗೀಡಾದರು. ಆ ಸಾವು ಇಡೀ ದೇಶದಾದ್ಯಂತ ದೊಡ್ಡದಾಗಿ ಸುದ್ದಿ ಮಾಡ್ತು. ಮೇಲ್ವರ್ಗದ ದೌರ್ಜನ್ಯದಿಂದ ರೋಹಿತ್ ವೇಮುಲ ಆತ್ಮಹತ್ಯೆ ಮಾಡಿಕೊಂಡ. ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗ ನಡೆದಿದ್ವು. ಕೇಜ್ರಿವಾಲ್, ರಾಹುಲ್ ಗಾಂಧಿ ಸೇರಿದಂತೆ ರಾಜಕೀಯ ನಾಯಕರು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮೋದಿ ಸರ್ಕಾರದ ವಿರುದ್ಧ ಆಗ್ರಹ ಮಾಡಿದರು. ರೋಹಿತ್ ವೇಮುಲ ಆತ್ಮಹತ್ಯೆಗೆ ಹೈದರಾಬಾದ್ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಡಳಿತ ಮಂಡಳಿಯ ಧೋರಣೆ ಕಾರಣ. ರೋಹಿತ್ ವೇಮುಲ ಸಾವಿಗೆ ಹೊರಗಿನ ಯಾವ ಘಟನೆಗಳು, ಹೊರಗಿನ ಯಾವ ವ್ಯಕ್ತಿಗಳು ಕಾರಣ ಅಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ. ಇವತ್ತು ನಾನು ಮಾತನಾಡ್ತಾ ಇರ್ತಕ್ಕಂತಹ ವಿಚಾರ 2016ನೇ ಇಸವಿಯಲ್ಲಿ ನಡೆದಂತಹ ಒಂದು ಘಟನೆಗೆ ಸಂಬಂಧಿಸಿದ್ದು. ಅದು ಈಗ ಯಾಕೆ ಪ್ರಸ್ತುತ ಅಂತ ನಿಮಗೆ ಈ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. 2016ರಲ್ಲಿ ಹೈದರಾಬಾದಿನ ಕೇಂದ್ರೀಯ ವಿಶ್ವವಿದ್ಯಾನಿಲಯದ PhD ಸ್ಕಾಲರ್ ರೋಹಿತ್ ವೇಮುಲ ಅನ್ನುವ ವ್ಯಕ್ತಿ ಸಾವಿಗೀಡಾದರು. ಆ ಸಾವು ಇಡೀ ದೇಶದಾದ್ಯಂತ ದೊಡ್ಡದಾಗಿ ಸುದ್ದಿ ಮಾಡ್ತು. ರೋಹಿತ್ ವೇಮುಲ ಒಬ್ಬ ದಲಿತ. ಮೇಲ್ವರ್ಗದ ದೌರ್ಜನ್ಯದಿಂದ ರೋಹಿತ್ ವೇಮುಲ ಆತ್ಮಹತ್ಯೆ ಮಾಡಿಕೊಂಡ ಅನ್ನುವಂಥ ಆರೋಪಗಳು ಆಗ ಜೋರಾಗಿ ಕೇಳಿಬಂದು. ಸೊ ಈ ಆರೋಪಗಳ ಬೆನ್ನಲ್ಲೇ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗ ನಡೆದಿದ್ವು. ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿರ್ಬೋದು, ಕ್ಯಾಂಪಸ್ನ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಧರಣಿ ಕೂಡ ನಡೆದಿತ್ತು. ಅಲ್ಲಿ ನಡೆದ ಧರಣಿಯಲ್ಲಿ ಎಂದಿನಂತೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್, ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ರಾಜಕೀಯ ನಾಯಕರು ಆ ಧರಣಿಯಲ್ಲಿ ಪಾಲ್ಗೊಂಡು ರೋಹಿತ್ ವೇಮುಲ ಅವರ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮೋದಿ ಸರ್ಕಾರದ ವಿರುದ್ಧ ಆಗ್ರಹ ಮಾಡಿದರು. ಸೊ ಈಗ ಏನಾಗಿದೆ? ತೆಲಂಗಾಣ ಪೊಲೀಸರು ರೋಹಿತ್ ವೇಮುಲ ಕೇಸನ್ನು ಕ್ಲೋಸ್ ಮಾಡಿದ್ದಾರೆ. ಆ ಕೇಸಲ್ಲಿ ಯಾರಿಗೂ ಶಿಕ್ಷೆನೂ ಆಗಿಲ್ಲ, ಯಾರೂ ತಪ್ಪಿತಸ್ಥರೂ ಅಲ್ಲ. ಇಡೀ ಪ್ರಕರಣವನ್ನೇ ಕ್ಲೋಸ್ ಮಾಡಿ ಬಿ ರಿಪೋರ್ಟ್ ಹಾಕಿ ಅವರು ತೆಲಂಗಾಣ ಹೈಕೋರ್ಟ್ಗೆ ತಮ್ಮ ವರದಿಯನ್ನು ಅವರು ಸಲ್ಲಿಸಿದ್ದಾರೆ. ಈ ಕ್ಲೋಜರ್ ರಿಪೋರ್ಟು ಯಾಕೆ ಇಂಪಾರ್ಟೆಂಟು ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ರೋಹಿತ್ ವೇಮುಲ ಒಬ್ಬ ದಲಿತ ವ್ಯಕ್ತಿ. ಆ ದಲಿತನಿಗೆ ಅನ್ಯಾಯ ಆಯಿತು ಅಂತ 2016ರಲ್ಲಿ ಭಾರೀ ಪ್ರತಿಭಟನೆಗಳು ನಡೆದಿದ್ವು. ಈಗ ಪೊಲೀಸ್ನವರು ಹೇಳ್ತಾ ಇದ್ದಾರೆ ರೋಹಿತ್ ವೇಮುಲ ದಲಿತ ಅಲ್ಲ. ಎರಡನೇದು, ರೋಹಿತ್ ವೇಮುಲ ಆತ್ಮಹತ್ಯೆಗೆ ಹೈದರಾಬಾದ್ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಹಾಗೂ ಅವರ ಆಡಳಿತ ಮಂಡಳಿಯ ಧೋರಣೆ ಕಾರಣ. ಜೊತೆಗೆ BJPಯ ಆಗಿನ ಸಂಸದರಾದಂಥ ಬಂಡಾರು ದತ್ತಾತ್ರೇಯ ಇರ್ಬೋದು, MLC ರಾಮಚಂದ್ರ ರಾವ್ ಇರ್ಬೋದು, ಇವರುಗಳ ವಿರುದ್ಧವೂ ಆಗ ಆರೋಪ ಮಾಡಲಾಗಿತ್ತು. ಕೇಸ್ನಲ್ಲಿ ಇವರ ಹೆಸರುಗಳನ್ನು ಸೇರಿಸಲಾಗಿತ್ತು. SC/ST ಆ್ಯಕ್ಟ್ನಲ್ಲಿ ಇವರನ್ನು ಆರೋಪಿಗಳನ್ನಾಗಿ ಮಾಡಲಾಗಿತ್ತು. ಈಗ ಕ್ಲೋಜರ್ ರಿಪೋರ್ಟ್ನಲ್ಲಿ ರೋಹಿತ್ ವೇಮುಲ ಸಾವಿಗೆ ಹೊರಗಿನ ಯಾವ ಘಟನೆಗಳು, ಹೊರಗಿನ ಯಾವ ವ್ಯಕ್ತಿಗಳು ಕಾರಣ ಅಲ್ಲ ಅಂತ ತೆಲಂಗಾಣ ಪೊಲೀಸರು ರಿಪೋರ್ಟ್ ಕೊಟ್ಬಿಟ್ಟು ಪ್ರಕರಣವನ್ನು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಇವರು ಯಾರ್ಯಾರ ಮೇಲೆ ಆರೋಪ ಮಾಡಿದರು, ಇನ್ಕ್ಲೂಡಿಂಗ್ ಸ್ಮೃತಿ ಇರಾನಿ, ಆಗ ಕೇಂದ್ರ ಸರ್ಕಾರದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವೆಯಾಗಿದ್ದರು. ಅಂದರೆ ಅವರ ಕೈ ಕೆಳಗಡೆ ಯೂನಿವರ್ಸಿಟಿಗಳೆಲ್ಲ ಬರೋದು, ಕೇಂದ್ರೀಯ ಯೂನಿವರ್ಸಿಟಿಗಳು. ಅವರನ್ನೂ ಸಹ ಆರೋಪಿಯನ್ನಾಗಿ ಮಾಡಲಾಗಿತ್ತು. ಅಂದರೆ ದಲಿತರನ್ನು ಅವಹೇಳನ ಮಾಡಿದ್ದಾರೆ, ದಲಿತ ವ್ಯಕ್ತಿಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪಗಳನ್ನು ಆಗ ಮಾಡಲಾಗಿತ್ತು. ಸೊ ಈ ಕ್ಲೋಜರ್ ವರದಿ ಏನು ಹೇಳ್ತಾ ಇದೆ ಹಾಗಾದರೆ ಅಂತಂದರೆ, ರೋಹಿತ್ ವೇಮುಲ ಅವರ ಸಾವಿಗೆ ಯಾವ ಹೊರಗಿನ ಶಕ್ತಿಗಳು, ವ್ಯಕ್ತಿಗಳು ಕಾರಣ ಅಲ್ಲ, ಸ್ವತಃ ಅವರೇ ತಂದುಕೊಂಡ ಪರಿಸ್ಥಿತಿ ಅವರ ಆತ್ಮಹತ್ಯೆಗೆ ಕಾರಣ ಅನ್ನುವಂಥ ರಿಪೋರ್ಟನ್ನು ತೆಲಂಗಾಣ ಪೊಲೀಸರು ಕೊಟ್ಟಿದ್ದಾರೆ. ಹಾಗಾದರೆ ರೋಹಿತ್ ವೇಮುಲ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಕಾರಣ ಏನು? ರೋಹಿತ್ ವೇಮುಲ ಸುಳ್ಳು ಜಾತಿ ಪತ್ರವನ್ನು ಯೂನಿವರ್ಸಿಟಿಗೆ ಕೊಟ್ಟಿದ್ದರು. ತಾನು SC ಅನ್ನುವಂತಹ ಸುಳ್ಳು ಜಾತಿ ಪತ್ರವನ್ನು ರೋಹಿತ್ ವೇಮುಲ ಕೊಟ್ಟಿದ್ದರು. ಅದು ಒಂದಲ್ಲ ಒಂದು ದಿನ ತನಗೆ ಮುಳುವಾಗುತ್ತೆ ಅಂತ ಆತನಿಗೆ ಅನಿಸಿತ್ತು. ತನ್ನ ಮರ್ಯಾದೆ ಹೋಗುತ್ತೆ, ತಾನು ಗಳಿಸಿಕೊಂಡಂತಹ ಡಿಗ್ರಿಗಳು, ವಿದ್ಯಾರ್ಹತೆಗಳೆಲ್ಲ ಹೋಗುತ್ತೆ, ಸಮಾಜದಲ್ಲಿ ನಾನು ಗೌರವ ಕಳ್ಕೊತೇನೆ ಅನ್ನುವಂತಹ ಮಾನಸಿಕ ವ್ಯಥೆಯಿಂದ ರೋಹಿತ್ ವೇಮುಲ ಬಳಲ್ತಾ ಇದ್ದರು. ಆ ಕಾರಣಕ್ಕಾಗಿ ಒಂದು ಫೈನ್ ಡೇ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ಇದು ಕೂಡ ಕ್ಲೋಜರ್ ರಿಪೋರ್ಟ್ನಲ್ಲಿ
ತೆಲಂಗಾಣ ಪೊಲೀಸರು ದಾಖಲು ಮಾಡಿದ್ದಾರೆ. ಇದನ್ನು ಈಗ ನಾನು ಯಾಕೆ ವಿಡಿಯೋ ಮಾಡ್ತಿದ್ದೇನೆ ಅಂತಂದರೆ, ದಿ ಸೋಕಾಲ್ಡ್ ಪ್ರಗತಿಪರರು ಅಂತ ನಾವೇನು ಹೇಳ್ತೀವಿ, ಲೆಫ್ಟ್ ಲಿಬರಲ್ಸ್ ಅಂತ ಏನು ಹೇಳ್ತೀವಿ, ದಲಿತರ ಪರವಾಗಿ ತಾವು ದನಿ ಎತ್ತುತ್ತಿದ್ದೇವೆ ಅಂತ ಹೇಳ್ಕೊಳ್ಳುವಂತಹ ಒಂದು ಗುಂಪು, ಅವರ ಬಗ್ಗೆ ನಾವೇನು ಮಾತಾಡ್ತೀವಿ, ಜೊತೆಗೆ ದಲಿತರ ಪರವಾಗಿ ನಾವಿದ್ದೇವೆ ಅಂತ ಅವತ್ತು ವೇಮುಲಾ ಪರವಾಗಿ ಮಾತಾಡೋದಕ್ಕೆ ಬಂದು ಮೋದಿ ಸರ್ಕಾರದ ವಿರುದ್ಧ ವಾಚಾಮ ಗೋಚರವಾಗಿ ದಾಳಿ ನಡೆಸಿದಂತಹ ರಾಹುಲ್ ಗಾಂಧಿಯವರು ಇರ್ಬೋದು, ಅಥವಾ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಅಥವಾ ಆ ರೀತಿಯ ಇನ್ಯಾವುದೇ ರಾಜಕಾರಣಿಗಳು ಇರ್ಬೋದು, ಇವರೆಲ್ಲರ ಬಣ್ಣ ಇದರಿಂದ ಬಯಲಾಗಿದೆ. ವಾಸ್ತವವಾಗಿ ಮೋದಿ ವಿರೋಧಿಗಳು ಅನ್ನಿಸ್ಕೊಂಡವರು ಬೆತ್ತಲಾಗಿದ್ದಾರೆ ಈ ಕ್ಲೋಜರ್ ರಿಪೋರ್ಟ್ನಿಂದ. ರೋಹಿತ್ ವೇಮುಲಾ ಸಾವಿನ ಆಗ ಆ ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿಯವರು ದೊಡ್ಡದಾಗೊಂದು ಟ್ವೀಟ್ ಮಾಡಿದರು, ಇದು ಆತ್ಮಹತ್ಯೆಯಲ್ಲ, ಇದು ಮರ್ಡರ್, ಒಬ್ಬ ದಲಿತನ ಕುತ್ತಿಗೆಯನ್ನು ಹಿಸುಕಲಾಗ್ತಾ ಇದೆ, ಸತ್ಯದ ಕುತ್ತಿಗೆಯನ್ನು ಹಿಸುಕಲಾಗ್ತಾ ಇದೆ, ಹಿಟ್ಲರ್ ರೀತಿಯ ಆಡಳಿತ ದೇಶದಲ್ಲಿದೆ ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿಯವರು ಆಡಿದರು. ಮತ್ತು ಯೂನಿವರ್ಸಿಟಿಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ತಾವೂ ಪಾಲ್ಗೊಂಡು ಮೋದಿ ವಿರುದ್ಧ ಒಂದಷ್ಟು ಉದ್ದುದ್ದದ ಭಾಷಣಗಳನ್ನು ಬಿಟ್ಟು ಹೋಗಿದ್ದರು. ಇನ್ನು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್, ಸದ್ಯ ಈಗ ಅವರು ಜೈಲಿನಲ್ಲಿದ್ದಾರೆ, ಅವರು ಕೂಡ ಆಗ ಬಂದು ಹೈದರಾಬಾದ್ಗೆ ಬಂದು ಉದ್ದುದ್ದ ಭಾಷಣಗಳನ್ನು ಹೇಳಿದರು. ರೋಹಿತ್ ವೇಮುಲಾ ಒಬ್ಬ ದಲಿತ, ಇವತ್ತಿಗೂ ಸಮಾಜದಲ್ಲಿ ದಲಿತರು ಎದುರಿಸ್ತಿರ್ತಕ್ಕಂಥ ಒಂದು ಅವಮಾನಕ್ಕೆ ರೋಹಿತ್ ವೇಮುಲಾ ಬಲಿಯಾಗಿದ್ದಾನೆ. ಮೇಲ್ವರ್ಗದ ಜನ ರೋಹಿತ್ ವೇಮುಲಾನನ್ನು ಬಲಿ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮೋದಿ ಸರ್ಕಾರ ಯಾವ ಕ್ರಮನೂ ಕೈಗೊಳ್ತಾ ಇಲ್ಲ. ವೈಸ್ ಚಾನ್ಸಲರನ್ನು ಮೋದಿ ಸರ್ಕಾರ ವಜಾ ಮಾಡಬೇಕು. ಮೋದಿನೇ ಈ ದೇಶ ಅಲ್ಲ, ಮನುಸ್ಮೃತಿನೇ ನಮ್ಮ ದೇಶದ ಸಂವಿಧಾನ ಅಲ್ಲ, RSS ನಮ್ಮ ದೇಶದ ಸಂಸತ್ತಲ್ಲ ಅಂತೆಲ್ಲ ದೊಡ್ಡ ದೊಡ್ಡ ಭಾಷಣಗಳನ್ನು ಹೇಳ್ತಾ ಇದ್ರು. ರೋಹಿತ್ ವೇಮುಲಾ ಒಬ್ಬ ದಲಿತನಾದರೂ ಜನರಲ್ ಕೋಟಾದಲ್ಲಿ ಮೆರಿಟ್ ಸೀಟ್ ಮೇಲೆ ಯೂನಿವರ್ಸಿಟಿಯಲ್ಲಿ ಸೀಟ್ ತಗೊಂಡಿದ್ರು ಅನ್ನುವಂಥ ಮಾತನ್ನು ಅವರು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದರು. ಆಗ ಅದೇ ಸಾರ್ವಜನಿಕ ವೇದಿಕೆಯ ಮೇಲೇನೆ ಅಲ್ಲಿದ್ದವರು ಅವರ ಭಾಷಣವನ್ನು ತಡೆದು ಅರವಿಂದ್ ಕೇಜ್ರಿವಾಲ್ ಅವರ ತಪ್ಪನ್ನು ಸರಿಪಡಿಸಿದರು. रोहित दलित थे, लेकिन वो रिजर्व्ड कोटे से नहीं आए थे, वो अपनी मेरिट के बेसिस पे आए थे. Thank you for your wonderful speech, sir. We would also like to correct you that our dear friend Rohit Vemula is got this place into this university through reservation, and it is through reservation he got in here. Reservation who got in, and he became meritorious. ಸೊ ಇಷ್ಟೆಲ್ಲ ಗೊತ್ತಿದ್ದು ಸಹ, ಅಂದರೆ ರೋಹಿತ್ ವೇಮುಲಾ ದಲಿತ ಅಲ್ಲ, ಅಲ್ಲಿ ಆತನ ಆತ್ಮಹತ್ಯೆಗೆ ಆತನೇ ತಂದುಕೊಂಡ ಸಮಸ್ಯೆ ಕಾರಣ, ಇವೆಲ್ಲ ಗೊತ್ತಿದ್ದೂ ಸಹ ಪ್ರಗತಿಪರರ ಒಂದು ಗುಂಪು ಸೃಷ್ಟಿಸಿದ ಒಂದು ನೆರೇಟಿವನ್ನು ವಿರೋಧ ಪಕ್ಷಗಳ ದಂಡು ಅದನ್ನು ಬೆಂಬಲಿಸಿ ಮೋದಿ ವಿರುದ್ಧ ವಾಗ್ದಾಳಿಗಿಳಿದಿತ್ತು. ರೋಹಿತ್ ವೇಮುಲಾ ಬಗ್ಗೆ ಒಂದು ಹಲವಾರು ಸಾಹಿತ್ಯಗಳು ರಚನೆ ಆದವು. ರೋಹಿತ್ ವೇಮುಲಾ ಸಾವಿನ ಬಗ್ಗೆ ನಾಟಕಗಳು ರಚನೆ ಆದವು. ಆ ನಾಟಕಗಳನ್ನು ಪ್ರದರ್ಶಿಸಲಾಯಿತು ರಂಗಮಂದಿರಗಳಲ್ಲಿ. ಎಷ್ಟು ಜನ ಬಂದರೋ ಬಿಟ್ಟರೋ ಗೊತ್ತಿಲ್ಲ. ಸೊ ಒಂದು ಸುಳ್ಳಿನ ಮೇಲೆ ಹೇಗೆ ಒಂದು ನೆರೇಟಿವನ್ನು ಹೆಣೆಯಲಾಯಿತು, ಮತ್ತು ಆ ನೆರೇಟಿವನ್ನು ಮೋದಿಯನ್ನು ಬೈಯೋದಕ್ಕೆ ಹೇಗೆ ಬಳಸಿಕೊಳ್ಳಲಾಯಿತು ಅನ್ನೋದಕ್ಕೆ ರೋಹಿತ್ ವೇಮುಲಾ ಅವರ ಘಟನೆ ಸಾಕ್ಷಿ. ಸೈದ್ಧಾಂತಿಕವಾಗಿ ತಮ್ಮ ತೆವಲು ತೀರಿಸಿಕೊಳ್ಳೋದಕ್ಕೆ, ಅಂದರೆ ಮೋದಿಯನ್ನು ಬೈಯೋದು, RSS ಅನ್ನು ಬೈಯೋದು, ಹೀಗೆ ಈ ಘಟನೆಗೆ ಅವರು ಸಂಬಂಧಪಟ್ಟಿದ್ದಾರೋ ಇಲ್ವೋ, ಒಟ್ಟಿನಲ್ಲಿ ಅವರಿಗೆ ಬೈಯುವಂತಹ ಒಂದು ಅವಕಾಶ ಸಿಕ್ಬಿಟ್ರೆ ತಮ್ಮ ತೆವಲು ತೀರಿಸ್ಕೊಳ್ಳೋದಕ್ಕೆ ಒಬ್ಬ ರೋಹಿತ್ ವೇಮುಲಾನ ಸಾವನ್ನು ಹೇಗೆ ಈ ಎಲ್ಲ ಮೋದಿ ವಿರೋಧಿಗಳು ಹೇಗೆ ಅದನ್ನು ಬಳಸ್ಕೊಂಡ್ರು ಅನ್ನೋದಕ್ಕೆ ರೋಹಿತ್ ವೇಮುಲಾ ಅವರ ಘಟನೆ ಸಾಕ್ಷಿ. ಸದ್ಯಕ್ಕೆ ಈ ಪ್ರಕರಣ ಮುಕ್ತಾಯ ಆಗಿದೆ. ಅಲ್ಲಿಗೆ ಕಾಂಗ್ರೆಸ್ಗಾಗಲಿ, ಆಮ್ ಆದ್ಮಿ ಪಕ್ಷಕ್ಕಾಗಲಿ, ಪ್ರಗತಿಪರರಿಗಾಗಲಿ ಈ ಬಗ್ಗೆ ಮಾತಾಡೋದಕ್ಕೇನು ಅವಕಾಶನೇ ಇಲ್ವೇ? ಇಲ್ಲ, ಖಂಡಿತ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ತೆಲಂಗಾಣ ಗೌರ್ಮೆಂಟು ಸರಿಯಾಗಿ ತನಿಖೆ ಮಾಡಲಿಲ್ಲ ಅಂಥೇಳಿ ಈಗಿನ ಕಾಂಗ್ರೆಸ್ ಗೌರ್ಮೆಂಟು ಇದನ್ನು ಮತ್ತೆ ಮರುತನಿಖೆ ಮಾಡ್ತೀವಿ ಅಂತ ಮರುತನಿಖೆಗೆ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿನ DGP ಹೇಳಿದ್ದಾರೆ. ತೆಲಂಗಾಣ ಸರ್ಕಾರದ ಈಗ ಕಾಂಗ್ರೆಸ್ ವಶದಲ್ಲಿರೋದ್ರಿಂದ ಕಾಂಗ್ರೆಸ್ಸು ಈ ಪ್ರಕರಣವನ್ನು ಮತ್ತೆ ಶುರು ಮಾಡ್ತಾ ಇದೆ. ವಾಸ್ತವ ಇಷ್ಟೆ, ರೋಹಿತ್ ವೇಮುಲಾ ಸಾವಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗಿಲ್ಲ. ಪ್ರಕರಣ ಜೀವಂತವಾಗಿರಬೇಕು. ಆ ಮುಖಾಂತರ ನಾವು ಮೋದಿಯನ್ನು ಬೈತಾ ತಮ್ಮ ತೆವಲನ್ನು ತೀರಿಸ್ಕೊಳ್ತಾ ಇರಬೇಕು. ಇಂಥದ್ದು ಇನ್ನು ಎಷ್ಟು ಪ್ರಹಸನಗಳನ್ನು ದೇಶದ ಜನ ನೋಡಬೇಕಾಗಿದೆಯೋ ಏನೋ. ಒಟ್ಟಾರೆಯಾಗಿ ಮೋದಿ ವಿರೋಧಿಗಳು ಬೆತ್ತಲಾಗಿದ್ದಾರೆ ಅಂತಲೇ ಹೇಳಬೇಕು.